ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 32ನೇ ವಚನ. ವಧಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. Acts chapter 8 verse 32. Like a sheep that is taken to be slaughtered, like a lamb that makes no sound when its wool is cut off, he did not say a word. ಇಲ್ಲಿ ನಮ್ಮ ಯೇಸು ಸ್ವಾಮಿಯ ಕುರಿತು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ವಧಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ಇಲ್ಲಿ ಬಂದು ನಿಂತಿದ್ದಾರೆ. ಜನರು ಯೇಸುವನ್ನು ಕಟ್ಟಿ ಕಾಯಫನ ಬಳಿಯಿಂದ ತೆಗೆದುಕೊಂಡು ಅರಮನೆಗೆ ತಂದು ದೇಶಾಧಿಪತಿಯಾಗಿರ್ತಕ್ಕಂಥ ಪಿಲಾತನ ಮುಂದೆ ನಿಲ್ಲಿಸಿದ್ದಾರೆ. ಪಿಲಾತನಿಗೆ ಆತನನ್ನು ಒಪ್ಪಿಸಿದ್ದಾರೆ. ಆಗ ಯೇಸು ಸ್ವಾಮಿ ಮೌನವಾಗಿದ್ದಾರೆ. ಆ ಕುರಿ ಮರಿಯ ಹಾಗೆ ಉಣ್ಣೆ ಕತ್ತರಿಸುವವರ ಮುಂದೆ ಆ ಕುರಿ ಯಾವ ರೀತಿಯಲ್ಲಿ ಮೌನವಾಗಿರುತ್ತದೋ ಆ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿ ಮೌನವಾಗಿ ನಿಂತುಕೊಂಡಿದ್ದಾರೆ. ಬಾಯಿ ತೆರೆಯುತ್ತಾ ಇಲ್ಲ, ಏನೂ ಮಾತನಾಡುತ್ತಾ ಇಲ್ಲ. ಆಗ ಪಿಲಾತನು ಆ ಜನರ ಬಳಿಗೆ ಬಂದು, ಯೇಸುವನ್ನು ಯಾಕೆ ತಂದಿದ್ದೀರಿ? ಈ ಮನುಷ್ಯನ ಮೇಲೆ ಏನು ದೂರು ಹೇಳುತ್ತೀರಿ ಎಂಬುದಾಗಿ ಪಿಲಾತನು ಕೇಳಿದಾಗ ಜನರು ಇವನು ದುಷ್ಕರ್ಮಿಯಾಗಿದ್ದಾನೆ ಎಂಬುದಾಗಿ ಆತನ ಬಗ್ಗೆ ಹೇಳ್ತಾರೆ. ಆತನು ನೀವೇ ಧರ್ಮಶಾಸ್ತ್ರದ ಪ್ರಕಾರ ಯೇಸುವಿಗೆ ತೀರ್ಪು ಮಾಡಿರಿ ಎಂಬುದಾಗಿ ಪಿಲಾತನ ಹೇಳಿದಾಗ ಜನರು ಮರಣ ದಂಡನೆಯ ತೀರ್ಪನ್ನು ಕೊಡುವ ಅಧಿಕಾರ ನಮಗಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು, ನಮ್ಮ ಯೇಸು ಸ್ವಾಮಿ ತಾನು ಇಂಥ ಸಾವಿನಿಂದ ಸಾಯುತ್ತೇನೆ ಎನ್ನುವುದನ್ನು ಸೂಚಿಸಿ ಹೇಳಿರ್ತಕ್ಕಂಥ ಮಾತು ಇಲ್ಲಿ ನೆರವೇರ್ತಾ ಇದೆ. ಯಹೂದ್ಯರೇ ಯೇಸು ಸ್ವಾಮಿಯನ್ನು ಕೊಲ್ಲಬೇಕಾದರೆ ಕಲ್ಲೆಸೆದವರು ಕೊಲ್ಲುತ್ತಾ ಇದ್ದರು. ಆದರೆ ಇಲ್ಲಿ ಯೇಸು ಸ್ವಾಮಿ ಮರಣ ದಂಡನೆಗೆ ವಿಧಿಸಲ್ಪಡಬೇಕಾಗಿದೆ. ಆತನ ಕೈ ಕಾಲುಗಳನ್ನ ತಿವಿದರು ಎನ್ನುವ ವಾಕ್ಯ ಕೀರ್ತನೆ 22:17 ನಾವು ನೋಡ್ತೇವೆ. ಈ ವಾಕ್ಯ ಅಲ್ಲಿ ನೆರವೇರುತ್ತಾ ಇರಲಿಲ್ಲ. ಆತನು ಮರದಲ್ಲಿ ತೂಗ ಹಾಕಲ್ಪಟ್ಟು ಪಾಪಿಗಳಿಗಾಗಿ ಪಾಪದ ಮರಣವನ್ನ ಅನುಭವಿಸುತ್ತಾನೆ ಎನ್ನುವ ವಾಕ್ಯ ಅಲ್ಲಿ ನೆರವೇರ್ತಾ ಇದೆ. ಲೂಕ 18 ಮನುಷ್ಯ ಕುಮಾರನು ಜನಾಂಗಗಳಿಗೆ ಒಪ್ಪಿಸಲ್ಪಟ್ಟು ಕೊಲ್ಲಲ್ಪಡುವನು ಎನ್ನುವಂಥ ವಾಕ್ಯ ಇಲ್ಲಿ ನೆರವೇರ್ತಾ ಇರಲಿಲ್ಲ. ಹೌದು, ಆ ಜನರು ಯೇಸು ಸ್ವಾಮಿಯನ್ನು ಕೊಲ್ಲುವುದಾದ್ರೆ ಈ ವಾಕ್ಯ ನೆರವೇರ್ತಾ ಇರಲಿಲ್ಲ. ಇಲ್ಲಿ ಜನರು ಪಿಲಾತನ ಬಳಿ ಸ್ವಾಮಿಯನ್ನು ತಂದಿದ್ದಾರೆ. ಯೇಸು ಸ್ವಾಮಿ ಆ ಕುರಿ ಮರಿಯ ಹಾಗೆ ಮೌನವಾಗಿ ನಿಂತುಕೊಂಡಿದ್ದಾರೆ. ಯಹೂದ್ಯರು ನಿರ್ದೋಷಿಯಾದ ಯೇಸು ಕ್ರಿಸ್ತನನ್ನು ಪಿಲಾತನ ಬಳಿ ತಂದು ನಿಲ್ಲಿಸಿದ್ದಾರೆ. ತಮ್ಮ ಹೃದಯದಲ್ಲಿ ಕಪಟವನ್ನು ತುಂಬಿಕೊಂಡಿದ್ದಾರೆ. ಆದರೆ ಹೊರಗಡೆ ನಮಗೆ ಮೈಲಿಗೆ ತಟ್ಟುತ್ತದೆ ಎಂಬುದಾಗಿ ಹೇಳಿ ಅವರು ಅರಮನೆಯೊಳಗೆ ಹೋಗುತ್ತಾ ಇಲ್ಲ. ಪಿಲಾತನೇ ಹೊರಗೆ ಬಂದು ಆ ಜನರ ಹತ್ತಿರ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಹೌದು, ಅನೇಕ ಜನರು ಈ ರೀತಿ ಭಕ್ತಿಯ ವೇಷವನ್ನು ಹಾಕಿಕೊಂಡಿರ್ತಾರೆ. ಅದರ ಹೃದಯದಲ್ಲಿ ಮಲಿನತೆಯಿಂದ ಕೂಡಿದವರಾಗಿರುತ್ತಾರೆ. ನಾವು ಈ ರೀತಿ ಇರುವುದಾದರೆ ಹಿಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಪಾಪರಹಿತನಾದ ನಮ್ಮ ಯೇಸು ಸ್ವಾಮಿಯ ಮೇಲೆ ಅವರು ತಪ್ಪು ಹೊರಿಸುತ್ತಾ ಇದ್ದಾರೆ. ದುಷ್ಟನನ್ನ ಕೆಟ್ಟ ಮಾರ್ಗದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಆದರೆ ಅವರು ಯೇಸು ಸ್ವಾಮಿಯ ಮೇಲೆ ಯಾವ ತಪ್ಪನ್ನು ಹೊರಿಸ್ತಾ ಇದ್ದಾರೆ ಅಂದರೆ ಈತನು ಜನಾಂಗವನ್ನ ದಂಗೆ ಮಾಡೋದಕ್ಕೆ ಎಬ್ಬಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ಸಾರಿ ಕೈಸರನಿಗೆ ಕಂದಾಯ ಕೊಡಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಕೊಟ್ಟ ಉತ್ತರ, ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂಬುದಾಗಿ ಹೇಳಿದರು. ಈ ರೀತಿ ನಮ್ಮ ಸ್ವಾಮಿಯನ್ನ ಎಲ್ಲೂ ತಪ್ಪಿನಲ್ಲಿ ಹುಡುಕಲಿಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಸಾರಿ ಜನರು ಯೇಸು ಸ್ವಾಮಿಯನ್ನ ಅರಸನನ್ನಾಗಿ ಮಾಡಬೇಕು ಎಂಬುದಾಗಿ ಯೋಚಿಸ್ತಾ ಇರುವಾಗ ಯೇಸು ಸ್ವಾಮಿ ಅಲ್ಲಿಂದ ಸೆರೆಕೊಂಡು ಹೋದರು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಅರಸನಾಗಲಿಕ್ಕೆ ಆತನಿಗೆ ಇಷ್ಟವಿಲ್ಲ. ಆದರೆ ಅಲ್ಲಿ ಜನರು ಇವನು ಯಹೂದ್ಯರ ಅರಸನು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯ ಮೇಲೆ ದೂಷಣೆ ಹೇಳ್ತಾ ಇದ್ದಾರೆ. ನಾವು ಇವತ್ತು ಯಾವ ಗುಂಪಿನಲ್ಲಿದ್ದೇವೆ ಪ್ರಿಯರೇ? ನಮ್ಮ ಹೃದಯ ಯಾವ ರೀತಿಯಲ್ಲಿದೆ? ನಾವು ಯೇಸು ಸ್ವಾಮಿಯ ಮೇಲೆ ತಪ್ಪು ಹೊರಿಸ್ತಾ ಇದ್ದೇವಾ? ನಾವು ಪರಿಶುದ್ಧವಾದ ಜೀವನವನ್ನು ಜೀವಿಸ್ತಾ ಇದ್ದೇವಾ ಅಥವಾ ಇಲ್ಲವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಯೇಸು ಸ್ವಾಮಿಯ ಬಳಿ ಬರೋಣ. ನನ್ನನ್ನು ನಿನ್ನನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಪಿಲಾತನ ಮುಂದೆ ಮೌನವಾದ ಕುರಿಯಂತೆ ಬಾಯಿ ತೆರೆಯದೆ ನಿಂತಿದ್ದಾರೆ. ಇದು ನನಗಾಗಿಯೇ, ನನ್ನ ಮೇಲೆ ಬರಬೇಕಾಗಿರೋ ಪಾಪದ ದಂಡನೆಯನ್ನ ಯೇಸು ಸ್ವಾಮಿ ತಾನು ತನ್ನ ಮೇಲೆ ತೆಗೆದುಕೊಂಡಿದ್ದಾರೆ. ಯೇಸು ಸ್ವಾಮಿಯನ್ನ ಹಿಂದೆ ನಂಬಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯುಳ್ಳ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ನೀವು ನಮ್ಮ ಅರಸನು, ನೀವು ನಮ್ಮ ಮೆಸ್ಸಿಯನು, ನೀವು ನಮ್ಮ ರಕ್ಷಕನಪ್ಪ. ಅದಕ್ಕಾಗಿ ಸ್ತೋತ್ರ ತಂದೆಯಪ್ಪ. ನಮ್ಮ ಜೀವವಿರುವವರೆಗೂ ಸ್ವಾಮಿ ನಿನ್ನಲ್ಲೇ ನಾವು ನೆಲೆಯಾಗಿರ್ಲಿಕ್ಕೆ ಸಹಾಯ ಮಾಡ್ಕೊಳ್ತಾನೆ ಅಪ್ಪ. ನಮ್ಮ ಪಾಪವನ್ನ ನಿಮ್ಮ ಮೇಲೆ ಹೊತ್ತುಕೊಂಡು ಅಕ್ರಮ
ತೀರ್ಪುಗಾರನಂತೆ ನ್ಯಾಯಾಧೀಶನಾದ ನೀನು ಮಾನವನಾದ ನ್ಯಾಯಾಧಿಪತಿಯ ಮುಂದೆ ನಿಂತುಕೊಂಡಿದ್ದಿ ದೇವ. ನಿನಗೆ ಸ್ತೋತ್ರ ದೇವರೇ. ನೀನು ತೋರಿಸಿರುವ ಈ ಪ್ರೀತಿಗಾಗಿ, ಈ ಕೃಪೆಗಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿಮ್ಮನ್ನು ಸ್ತುತಿಸಲಿಕ್ಕೂ ನಾವು ಯೋಗ್ಯರಲ್ಲ ದೇವರೇ. ನಮ್ಮನ್ನು ಕರುಣಿಸಪ್ಪ, ನಮ್ಮನ್ನು ಪರಿಶುದ್ಧ ಮಾಡು ಕರ್ತನೆ. ನಿಮಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.